ಏನ್ ತಿನ್ನಕ? ನಮ್ ಬಾಸ್ ಬಂದಾರ, ಏನೈತಿ ತಿನ್ನಕ? ಏನಿಲ್ರಿ ತಿನ್ನಕ, ಖಾಲಿ ಆಗೈತಿ ಎಲ್ಲ. ಯಾರು ಬಂದಾರ ಇಲ್ಲಿ? ನಮ್ ಬಾಸ್ ಬಂದಾರ. ಅಲ್ರಿ ಯಾರು ಬಂದ್ರಿ? ಖಾಲಿ ಆಗೈತ್ರಿ ಎಲ್ಲ ತೊಡಗೈತಿ. ಕ್ಲೀನ್ ಮಾಡಿ ಹಾಕಿದ್ರಿ, ಅದಕ್ಕ ಸಟ್ರ ಸದ್ದ ಹಾಕಿ ನೋಡ್ರಿ. ಸೆಟ್ರ ಸರ್ದಾರ್ ಹಾಕ, ಪುರ ಹಾಕ, ನಮ್ಗ್ ಊಟ ಬೇಕು. ಎಷ್ಟು ಅಂತಿತ್ತು? ದುಡ್ಡಿನ ವಿಚಾರ ನಮ್ಗೆ ಹೇಳ್ಬೇಡ್ರಿ, ನಮ್ಮ ಮಾಲಕರ ಅದನ್ನ ಹೇಳ್ಕೊಟ್ಟಿಲ್ಲ. ಹಸ್ತಾಗ ಬಂದವ್ರಿಗೆ ಅನ್ನ ಕೊಡು ಅಂತ ಹೇಳ್ಯಾರ. ಇವತ್ ಖಾಲಿ ಆಗೈತಿ, ಏನ್ ಮಾಡ್ಬೇಕು? ಏನಾತೀಗ? ಏನ್ ಬಿಡ್ರಿ, ಇವ್ರು ಊಟ ಕೊಡೋಲ್ರಿ ಇವ್ರು. ಊಟ ಖಾಲಿ ಆಗೈತಂತ್ರಿ. ತಡಿ ತಮ್ಮ, ನಿಮ್ ಮಾಲಕರಿಲ್ಲ ಅದ್ರ ಸರಿ, ಸ್ವಲ್ಪ ಮಾತಾಡ್ಬೇಕಾಯ್ತು. ಒಳಗದಾರ್ತಾರ, ಕರಿತೀನಿ. ಸಾವ್ಕಾರ, ಅಲ್ಲಿ ಯಾರ ಬಂದಾರ ಕರೆಯತಾರ ನೋಡಿ. ನಿಮ್ ಸೇರ್ ಮಾಲಕ ನಮಸ್ಕಾರ ಹೇಳಿ. ನಾವು ಎಲ್ಲಾ ಕಡೆ ಅಡ್ಡಾಡಿ ಬಂದೇವಿ. ಎಲ್ಲಿ ಊಟ ಸಿಗಲ್ಲ, ಇಲ್ಲಿ ಸಿಗತೈತಿ ಹೋರಿ ಅಂತಂದ್ರೆ ದಯಮಾಡಿ ನಮ್ಗೆ ಊಟ ಕೊಡ್ರಿ ಇವತ್ತ. ಅಲ್ಲ, ನೀವ್ ಹೇಳುದು ಕರೆಕ್ಟ್ ರೀ. ನಮ್ ಹೋಟೆಲ್ ಇರೋದ ನಿಮ್ಮಂತಾರ ಹೊಟ್ಟಿ ತುಂಬ್ಸಾಕ. ಆದ್ರೆ ಇವತ್ತ ಎಲ್ಲಾ ಖಾಲಿ ಆಗಿಬಿಟ್ಟೈತಿ, ಏನ್ ಮಾಡಕ್ ಆಕೈತಿ? ಏನಾರ ಮಾಡ್ರಿ, ಒಟ್ಟು ನಮ್ಗೆ ಊಟ ಕೊಡ್ರಿ. ಯಾಕಂದ್ರ ಹೊಟ್ಟೆ ಹಸ್ತು ಬಂದೇವಿ ನಾವು. ಒಂದ್ 5 ನಿಮಿಷ ಕುಂದ್ರಿ, ನಾ ಏನ್ ಹೇಳ್ತೀವಿ. ಆಯ್ತು. ಅವ್ರು ಬಾಳ ಹಸ್ಕೊಂಡ್ ಬಂದಾರಂತ, ಏನ್ ಕೊಟ್ ಬಿಡಪ್ಪ ಮರೆ. ಏನೇ ಇಲ್ರಿ ಸಾವ್ಕಾರ, ಏನಿಲ್ಲ. ಏನಿಲ್ರಿ. ಈಗ ನೋಡ್ರಿ, ರಾತ್ರಿ ಉಣ್ಣಾಕ ನಮ್ಮಿಬ್ರಿಗೆ ಒಂದಿಷ್ಟ ಐತ್ರಿ. ಹಾ, ಒಂದಿಷ್ಟು ಪಕೋಡ ರಾತ್ರಿ ಉಣ್ಣಾಕ ಅದಾವು. ಪಾಪ ಹಸ್ಕೊಂಡ್ ಬಂದಾರು ಅವ್ರು ಪಾಪ. ಮತ್ ಈಗ ಅವ್ರಿಗೆ ಕೊಟ್ರೆ ನಮ್ಗೆ ಇಲ್ಲಿ ನೋಡ್ರಿ ಏನೈತಿ ಅದನ್ನ ಕೊಡ್ಬೇಕಾರೆ ನಮ್ಗ ಆಮೇಲೆ ಬೇಕಾರೆ ಏನ್ ಬಿಸಿಟ್ ಮಾಡ್ಕೊಂಡ್ ತಿನ್ನೋಣ. ನೋಡ್ ಸ್ವಲ್ಪ ನೋಡ್ರಿ. ಇಲ್ಲ ಕೊಟ್ಟೆ ಬಿಡು, ಏನಾಕೈತಿ. ನಾವ್ ಬೇಕಾರೆ ಬಿಸಿಟ್ ಯಾವ್ದಾರು ಮಾಡ್ಕೊಂಡ್ ತಿನ್ನೋಣ. ನೀವ್ ಕುಂದ್ರಪ್ಪ, ಕೊಡ್ತಾರ ಕೂಡ್ರಿ. ಹುಡ್ರ ಕುಂಡ್ರಪ್ಪ. ಈಗ ಟೈಮ್ ಆಗೈತಿ, ಮತ್ ಮಾಡ್ಕೊಳ್ಳೋದು ತಿನ್ನೋದು ಯಾವಾಗ ಮಕ್ಕೊಳ್ಳೋದು, ಮತ್ತೆ ಮುಂಜಾನೆ ಜಲ್ದಿ ಹೇಳ್ಬೇಕು. ಮಾಲಕರಿಗೆ ಯಾವಾಗ ಬುದ್ಧಿ ಬರ್ತೈತಿ ಏನ? ಎಲ್ಲಾರು ಬಂದವ್ರಿಗೆಲ್ಲ ಬರ್ರಿ, ಉಣ್ರಿ ಹೋರಿ. ಇಲ್ಲಿ ಒಳಗೆ ಏನೈತಿ, ಒಳಗೆ ಏನಿಲ್ಲ ವಿಚಾರನ ಮಾಡೋದು. ನೀರ್ ಕೊಡಪ್ಪ ಅಲ್ಲಿ ಅವ್ರಿಗೆ. ಗ್ಲಾಸ್ ಒಂದಿಡ್ರಿ. ಹಸಿದಾಗ ಅನ್ನ, ಹಸಿದಾಗ ನೀರು, ಕೊಟ್ಟಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ಕಾಣ, ಏನ್ ಬೇಕು ಕೇಳಿಸೋರಿ. ತಾಯಿ ತಂದ ಬೆವರಿನ ಸಿಹಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ. ಸಾವ್ಕಾರ, ಅನ್ನ ಬಿಟ್ಟಾರ್ರಿ ಅವ್ರು 3 ಮಂದಿ. ರೀ ಬರ್ಲಿ. ಯಾಕೋ ಏನಾಯ್ತು? ಏನಂತ ಅವ್ರದ? ಅನ್ನ ಯಾಕೆ ಬಿಟ್ಟಿ ಅಂತ ಕೇಳ್ತಾರ. ನಮ್ದು ಹೊಟ್ಟೆ ತುಂಬ ಬಿಟ್ಟಿವಿ ನಾವು. ಅದನ್ನ ಪೂರ ಊಟ ಮಾಡೇ ಹೋಗ್ಬೇಕ್ರಿ. ನಮ್ನೇನ್ ಕೇಳ್ತಿ? ಹೊಟ್ಟೆ ತುಂಬೈತಿ, ಹೊಂಟೇವ್ ನಾವು. ಸಾವ್ಕಾರ, ನನ್ ಮಾತ್ ಕೇಳೋಲ್ರ, ಸ್ವಲ್ಪ ಬಂದ್ ಹೇಳ್ಬರ್ರಿ ಅವ್ರಿಗೆ. ಯಾಕ? ಹೌದು, ಏನಾತ? ಏನಾತೀಗ? ಯಾಕ್ರಿಪ್ಪ, ಹೊಟ್ಟೆ ಹಸ್ತಾಗ ಬರುವಂತ ಮಾತು ಈಗ ಬರುವಲ್ವಲ್ಲ, ಏನಾಗೈತಿ? ಯಾಕ ಅನ್ನ ಕೆಡಿಸ್ತೀರಿ? ನಮ್ಮ ಹೋಟೆಲಿಂದ ಒಂದು ರೂಲ್ಸ್ ಐತಿ, ಗೊತ್ತೈತೋ ಇಲ್ಲ ನಿಮಗ? ಯಾ ರೂಲ್ಸ್ ಎಲ್ಲಿ ಐತಿ? ರೂಲ್ಸ್ ಅಂತೀವ್, ರೂಲ್ಸ್ ರೂಲ್ಸ್ ಮ್ಯಾಲ ಏನೈತಂತ ನೋಡು. ಈ ರೂಲ್ಸ್ ಬ್ಯಾರೆ ಯಾರಿಗೆ ಇರ್ಬೇಕು, ಅದಕ್ ನಾವ್ ಏನ್ ಮಾಡಕ್ ಆಗಂಗಿಲ್ಲ. ರೊಕ್ಕ ಎಷ್ಟ ಹೇಳ ಕೊಟ್ಟು ಹೋಕ್ಕಿವಿ, ನಾವ್ ತಿನ್ನಲ್ಲ ಇದನ್ನ. ನಂದ್ ರೂಲ್ಸ್ ನಾ ಹೇಳೇನ್ ನಿನಗೆ. ಪ್ಲೇಟ್ ಒಳಗ ಒಂದ್ ಅಗಳ ಅನ್ನನು ಬಿಡುವಂಗಿಲ್ಲ. ನಾವು ತಿನ್ನು ಬಿಟ್ಟು ನಾ ನಿಮ್ಗೆ ಕೊಡಾತೀನಿ ಅಂತಂದ್ರೆ ನೀ ಏನ್ ಮೊದಲು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಆ ಒಂದು ಕಾರಣ ಸಂಬಂಧ ನಾ ನಿನಗೆ ಅನ್ನ ಕೊಟ್ಟಿನಿ. ಅನ್ನ ತಿಂದ ಹೋಗ್ಬೇಕು. ನಾವು ಸರಿಯಾಗಿ ಕುಡ್ದು ಬಂದೇವಿ, ನಮ್ ಹೊಟ್ಟೆ ಜಾಗ ಇಲ್ಲ, ನಾವು ಉಂಡೇವಿ ಇಲ್ಲಿಗೆ, ಅಷ್ಟ ರೊಕ್ಕ ಕೊಟ್ಟು ಹೊಂಟೇವಿ. ಮತ್ತೇನ್ ನಿಮ್ದು? ನಮ್ಮನ್ ಕೈ ಬಿಟ್ಬಿಟ್ರಿ, ನಾವು ಹೋಗ್ತೇವಿ. ನಾವೇನ್ ನಿಮ್ನೇನ್ ಹಿಡಿದಿಲ್ಲಪ್ಪ, ಅನ್ನ ಉಂಡ್ ಹೋಗ್ರಿ. ನೀನು ಮೊದಲೇನ್ ಹೇಳಿದಿ, ಬಹಳ ಚಂದಾಗ ಬಂದು ಅನ್ನಿಲ್ಲ ಹೊಟ್ಟೆ ಹಸಿತಿ ಅಂತಂದು ಹೇಳಿದ್ರಿ. ಎಷ್ಟು ರೈತರಿ ಈ ಪರಿಶ್ರಮದಿಂದ ಈ ಅನ್ನ ತಂದಾರ ಅಂತ ಗೊತ್ತೈತಿ ನಿಮಗೆ? ಸುಮ್ನ ತಿಂದು ಹೋಗ್ತೀಯೋ ನನ್ನ ಕಡೆ ಬಡಿಸ್ಕೊಂತೀಯೋ? ಬಡಿತೀಯ ಬಡಿ. ತಿಂತೀರ ಇಲ್ಲ?
ನಿನ್ನ ಸೆರೆ ಎಷ್ಟ್ ಕುಡ್ದಿಯಲ್ಲ ಎಲ್ಲ ಇಳಿತಾರನು ನಾ ನಿನ್ನ ಬಡಿಬೇಕಾಕೈತಿ. ತಿಂತೀಯ ಇಲ್ಲ? ಚಿಂಚೆ ನಾನು ತಿಂತಿಲ್ಲ? ಚಿಂಚೆ ಸರಿ ಸರಿ ಚಿಂಚೆ ಸರಿ. ಏಯ್ ಕುಂದ್ರೆ ಅಲ್ತೋ ಸೇರ್ತು. ದುಡ್ಡಿನ ಅಹಂಕಾರ ಐತಂತ, ದುಡ್ಡಿನ ಅಹಂಕಾರ. ತಿಂದು ಇದ ತಿಂದು ಒಂದ್ ಸಲ ಮಾಡಿರಿ, ಇನ್ನೊಂದ್ಸಲ ಏನಾರ ನೀವು ಅನ್ನದ ಬಗ್ಗೆ ಈ ತರ ಅವಹೇಳನ ಮಾಡಿ ಬಿಟ್ಟು ಹೋದ್ರಿ, ಈ ಅನ್ನದ ಅಗಳಿದ ಹಿಂದ ಎಷ್ಟು ರೈತರ ಪರಿಶ್ರಮ ಐತ ಅನ್ನೋದು ಗೊತ್ತೈತನ? ಆ ಚಿಕನ್ ಪೀಸ್ ಹೆಂಗ ಬರ್ತೈತೆ ಅನ್ನೋದು ಗೊತ್ತೈತೆ ನಿಮ್ಗೆ? ಅಲ್ಲಿ ಚಿಕನ್ ನಿಂದ ಕೋಳಿ ಫಾರ್ಮಿಂಗ್ ಮುಂದ ಒಂದು ತಾಸು ನಿಂದ್ರೋದಾಗೋದಿಲ್ಲ ಅಂತದ ಅಷ್ಟ್ ಕಷ್ಟಪಟ್ಟು ಸಾಕಿ ಇದು ಮಾಡ್ತಾರ ಅವ್ರು, ಚಿಕನ್ ಕಳಿಸ್ತಾರ. ಇವ್ರೆಲ್ಲ ಸಾವುಕಾರ ಮಕ್ಕಳ್ರಿ, ಇವ್ರು ಬರೇ ಹುಟ್ಟತ್ಲೇನ ಶ್ರೀಮಂತಿಕೆಯನ್ನ ಹುಟ್ಟಿಬಿಟ್ಟಿರ್ತಾರ. ಇವ್ರಿಗೆ ಅನ್ನದ ಅಗಳಿಂದ ಇದನ್ನ ಗೊತ್ತಿರಂಗಿಲ್ಲ, ಶ್ರಮನ ಗೊತ್ತಿರಂಗಿಲ್ಲ. ಅಲ್ರಿ ಇದ ಅನ್ನಿಲ್ದನ ಎಷ್ಟೋ ಜನ ಬಡ ಮಕ್ಳಿಗೆ ಎಷ್ಟು ಜನ ಸಹಾಯಕತ್ತಾರ ಅಲ್ಲಿ. ಗೊತ್ತು ಆದ್ರೆ ಇವ್ರಿಗೆ ಅನ್ನದ ಅಗಳಿಂದ ವ್ಯಾಲ್ಯೂ ಗೊತ್ತಿಲ್ಲಲ್ಲ. ನಾವು ಒಂದ್ ಅಗಳು ಬಿಡಂಗಲ್ಲ. ಇಲ್ಲ ಅಂದ್ರ ಹಸಿವಾಗೈತೆ ಅಂತ ಬಂದದಕ್ಕ ಉಪವಾಸ ಐತ್ ನಾವ್ ಹಾಕೊಟ್ಟೇವಿ. ಉಂಡ್ರೆ ಅದನ್ನ ಖಾಲಿ ಮಾಡ್ರಿ. ಅದನ್ನ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ರೈತರು ಪಾಪ ಅಷ್ಟ್ ಕಷ್ಟಪಟ್ಟು ಬೆಳೆದ ಅಕ್ಕಿ ಮಾಡಿ ಕಳ್ಸಿದ್ರ ಇಲ್ಲಿ ಒಲ್ರಂತ ಕೈ ತಕೊಂಡ್ ಹೋಗ್ತಾರ. ಕೈ ತಕೊಂಡು ಪೂರ ತಿನ್ರಿ ಅದನ್ನ. ನಾವು ಉಪವಾಸ ಐತಿದ್ ಬಂದರಿಗೆ ಹೋಗ್ಲಿ ಹಸಿವಾದರಿಗೆ ಕೊಡ್ಬೇಕಂತ ಕೊಡ್ತೀವಲ್ಲ, ಅದಕ್ಕೆ ಸಾಫ್ಟ್ ಬಂದೈತಿ. ಇವತ್ತಿನವರೆಗೂ ನಾವೆಲ್ಲ ದುಡ್ಡಿನ ಮ್ಯಾಗ ಅಳಿತಿದ್ವಿ. ಇವತ್ ನಮಗ ಅನ್ನದ ಬೆಲೆ ಗೊತ್ತಾಗ್ತದ. ಇಷ್ಟ ಯಾರು ನಮ್ಗೆ ಹೇಳ್ಕೊಟ್ಟಿದ್ದಿಲ್ಲ. ಆದ್ರೆ ಇವತ್ತು ನಮಗ ಅನ್ನದ ಬೆಲೆ ಏನು ತೋರಿಸ್ಕೊಟ್ರಲ್ಲ, ಇಷ್ಟ ಸಾಕು. ದಯವಿಟ್ಟು ಕ್ಷಮಿಸ್ರಿ. ಇನ್ ಮ್ಯಾಗ ನಾವು ಅನ್ನ ಎಂದೂ ಕೆಡ್ಸಂಗಿಲ್ಲ. ನಾವು ಅನ್ನದ ಬೆಲೆ ನಮಗೆ ಗೊತ್ತಾಗ್ತದೆ. ಇದು ಕೆಡ್ಸಂಗಿಲ್ಲ ಇನ್ಮ್ಯಾಗ. ದಯಮಾಡಿ ಇನ್ನು ಮೇಲಿಂದ ನಿಮ್ಗೆ ನಾನ್ ನಿಮ್ ಕೈ ಮುಗಿದು ಹೇಳ್ತೀನಿ. ನಾನ್ ನಿಮ್ಗೆ ಹೊಡಿಬಾರ್ದಾಗಿತ್ತು. ನೀವು ಅನ್ನ ಕೆಡಿಸಿದ ಸಂಬಂಧ ನಾನ್ ನಿಮ್ಗೆ ಹೊಡೆದೀನಿ. ನನ್ನೂ ಕ್ಷಮ ಮಾಡ್ರಿ. ಇವತ್ತಿನಿಂದ ನೀವು ಅನ್ನಕ್ಕೆ ಬೆಲೆ ಕೊಡ್ರಿ, ಅದು ನೀವು ಬೆಲೆ ಕೊಡ್ತೈತಿ ದಯಮಾಡಿ. ಈಗಿನ ಜಮಾನದೊಳಗೆ ನಾವು ತಂದೆ ತಾಯಿ ಮಕ್ಕಳನ್ನ ಹೆಂಗ್ ಬೆಳೆಸಾಕತ್ತೀವಿ ಅಂತಂದ್ರೆ, ಅನ್ನದ ಬೆಲೆ ಇಲ್ಲಾರ್ದಂಗೆ ನಾವು ಬೆಳೆಸಾಕತ್ತೀವಿ. ಯಾವ ತರ ಅಂತಂದ್ರೆ ಅವ್ರು ಏನ್ ಕೇಳ್ತಾರೆ, ಮಳಿಗಳ ಅಂದ್ರೆ ಮಳಿಗಳ, ಇನ್ನೊಂದಂದ್ರೆ ಇನ್ನೊಂದು, ಮತ್ತೊಂದು ಈ ತರ ಮಾಡಿ 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 ಅನ್ನದ ಅವ್ರು ಒಂದ್ ತಟ್ಟೆ ತಿಂತಾರೆ, ಮತ್ ಬಿಟ್ಬಿಡ್ತಾರೆ. ಇದು ಬೇಡ ಬಿಡು, ಇದು ಬೇಡ, ಮತ್ ಬೇರೆ ಮಾಡು, ಇದು ಬೇಡ ಉಪ್ಪಿಟ್ಟು ಮಾಡು, ಉಪ್ಪಿಟ್ಟು ಬೇಡ ಪುರಿ ಮಾಡು, ಪುರಿ ಬೇಡ ಇನ್ನೊಂದು ಮಾಡು. ಹಿಂಗಾಗಿ ನಾವು ನಮ್ಮ ಮಕ್ಕಳನ್ನ ಕೆಡ್ಸಾಕತ್ತೀವಿ. ಅದಕ್ಕೆ ಅನ್ನದ ಅಗಳಿನ ವ್ಯಾಲ್ಯೂ ಏನು ಎಲ್ಲೇ ಐತಿ ಅಂತಂದ್ರೆ, ಮೊದಲ ನಮ್ಮ ಮನೆಯೊಳಗನ ಐತಿ. ನಾವು ತಂದೆ ತಾಯಿ ಅನ್ನೋರು ಏನಾದೇವು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಅನ್ನ ಹೆಂಗ ಬೆಳಿತಾರ, ಅಕ್ಕಿ ಹೆಂಗ್ ಬೆಳಿತಾರ, ಅದ್ರ ಉದ್ದೇಶ ಏನು, ಎಷ್ಟು ಜನರ ಪರಿಶ್ರಮ ಇರ್ತೈತಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡ್ರಿ. ಯಾಕಂದ್ರ ಎಷ್ಟೋ ಮಕ್ಕಳು ಹಸಿವಿಂದ ಸಾಯ್ತಾ ಇದ್ದಾರೆ. ನಮ್ಮ ರಾಜ್ಯದೊಳಗಲ್ಲ, ಬೇರೆ ರಾಜ್ಯದೊಳಗೂ ನಾವು ವಿಡಿಯೋ ನೋಡ್ತೀವಲ್ಲ, ಹಸಿವಿನಿಂದ ಎಷ್ಟೋ ಮಕ್ಕಳು ಸಾಯ್ತಾ ಇದ್ದಾರೆ. ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡ್ರಿ. ದಯವಿಟ್ಟು ಇದು ಒಂದು ನಿಮಗೆ ಮೆಸೇಜ್ ಥರನ ನಾವು ಈ ವಿಡಿಯೋ ಮಾಡೇವಿ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.